ಓಕೆ, ಈಗ ಒಂದು ಹನಿ ಟ್ರ್ಯಾಪ್ ಅಂತಿರುತ್ತಲ್ಲ, ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಏನು ಹನಿ ಟ್ರ್ಯಾಪ್ ಅಂದರೆ ಈ ಸೈನ್ಯದಲ್ಲೆಲ್ಲ ಇರುತ್ತೆ. ದೊಡ್ಡ ದೊಡ್ಡ ಸೈನಿಕರನ್ನು ಹನಿ ಟ್ರ್ಯಾಪ್ಗೆ ಬೀಳಿಸ್ತಾರೆ. ಏನು ಹನಿ ಟ್ರ್ಯಾಪ್ ಅಂತಂದರೆ ಹೇಳ್ಬಿಡ್ತೀನಿ ಕೇಳಿ. ಒಂದು ಹುಡುಗನನ್ನು ಲವ್ ಮಾಡೋ ರೀತಿಯಲ್ಲಿ, ಅಥವಾ ಅವನಿಗೆ ಆಹ್ವಾನ ಕೊಡೋ ರೀತಿಯಲ್ಲಿ, ಅವನನ್ನು ಇಷ್ಟಪಡುವಂಥ ರೀತಿಯಲ್ಲಿ, ಅವನನ್ನೆಲ್ಲ ಒಂದು ರೀತಿಯಲ್ಲಿ ಇಷ್ಟಪಡೋದು. ಲವ್ ಆಗುತ್ತೋ ಮತ್ತೊಂದೋ ಗೊತ್ತಿಲ್ಲ. ಆ ಹುಡುಗಿ ಆ ಹುಡುಗರನ್ನು ಕರೆಸ್ಕೊಳ್ಳೋದು, ಅಥವಾ ಹುಡುಗನ ಮನೆಗೆ ಆಕೆ ಹೋಗೋದು. ಅಲ್ಲಿ ಅವರ ನಡುವೆ ಸಂಬಂಧ ಏರ್ಪಟ್ಟರೆ ಅದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಇಟ್ಬಿಡೋದು. ಸೈನ್ಯಗಳಲ್ಲಿ ಏನಾಗುತ್ತೆ ಅಂತಂದರೆ, ದೊಡ್ಡ ದೊಡ್ಡ ಸೈನಿಕರು, ಅಧಿಕಾರಿಗಳನ್ನು ಆಮೇಲೆ ರಾಷ್ಟ್ರಗಳೇ ಬಿಡುತ್ತೆ ಆ ಥರ. ಹನಿ ಟ್ರ್ಯಾಪ್ ಮಾಡಿಬಿಟ್ಟು ವಿಡಿಯೋ ತೋರಿಸ್ಬಿಟ್ಟು, ನೀನು ನನಗೆ ಮಾಹಿತಿ ಕೊಟ್ಟಿಲ್ಲ ಅಂದರೆ ಎಲ್ಲ ಹೊರಗೆ ಹಾಕ್ತೇನೆ, ನಿನ್ನ ಮರ್ಯಾದೆ ತೆಗಿತೀನಿ ಅಂತ ಹೇಳೋದು. ಹನಿ ಟ್ರ್ಯಾಪ್ ಅಂದರೆ ಅಷ್ಟೇ. ಈಗ ಒಬ್ಬ ದೊಡ್ಡ ಉದ್ಯಮಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಆತನನ್ನ ಒಂದು ಹುಡುಗಿ, ಯಾವುದಾದ್ರೂ ಒಂದು ಹುಡುಗಿ ಬಲೆಗೆ ಬೀಳಿಸ್ಬಿಟ್ಟು ಆತನ ಮನೆಗೆ ಕರೆಯೋದು, ಆತನಿಗೆ ಊಟ ತಿಂಡಿ ಉಪಚಾರ. ಇಟ್ ವಿಲ್ ಟೇಕ್ 6 months, 1 year, 2 year. ಆಯಿತಾ? ಅನೇಕ ಬಾರಿ ಹೋಗು ಬರುವಿಕೆ ಆಗಿರ್ತದೆ, ಅನೇಕ ಬಾರಿ ಸಂಬಂಧಗಳಾಗಿರುತ್ತೆ, ಆಗೆಲ್ಲ ಕ್ಲಿಯರ್ ಆಗಿರುತ್ತೆ. ಒನ್ ಫೈಂಡರ್ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ. ಮಾಡಿಬಿಟ್ಟು ಹೇಳ್ತಾರೆ, ನೋಡೋ ರೆಕಾರ್ಡಿಂಗ್ ಇದೆ, ಕೊಡ್ತೀಯಾ ಇಲ್ಲ. ಈ ರಮೇಶ್ ಜಾರಕಿಹೊಳಿ ವಿಚಾರ ಆಯ್ತಲ್ಲ, ಅದು ಒಂದು ಲೆಕ್ಕದಲ್ಲಿ ಹಾಗೆ ಬರುತ್ತೆ. ಅದಕ್ಕಿಂತ ಮೊದಲು ತುಂಬ ಸಲ ಆಗಿದೆ ಅಂತ ಅವರೇ ಹೇಳ್ತಾರೆ. ಅದರಲ್ಲಿ ಒನ್ ಫೈಂಡರ್ ರೆಕಾರ್ಡ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಇದು ಹಂಗಾಗಿದೆಯಾ ಅಂತ ವಿಜಯಲಕ್ಷ್ಮಿ ಆರೋಪ. ನನ್ನ ಗಂಡನ ಜೊತೆ ಈ ಥರ ಮಾಡ್ಕೊಂಡಿದ್ದಿರ್ಬೋದು, ಆ ರೆಕಾರ್ಡ್ ಇಟ್ಕೊಂಡಿರ್ಬೋದು, ಆ ಮೂಲಕ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ಬೋದು, ನನಗೂ ಅವ್ರಿಗೂ ಜಗಳ ಆಗಿದೆ, ಈ ಎಲ್ಲ ವಿಚಾರಗಳು. ಹನಿ ಟ್ರ್ಯಾಪ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಎನಿವೆ, ಈಗ ಮುಂದಿನ ಸ್ಟೋರಿ. ಬಳ್ಳಾರಿ ಜೈಲಲ್ಲಿರುವ ದಾಸ ವಿಲವಿಲ ಒದ್ದಾಡ್ತಾ ಇದ್ದಾನೆ. ಕಾನೂನು ಹೋರಾಟ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದು ಕುಟುಂಬಸ್ಥರಿಗೆ ಕರೆ ಮಾಡಿ ಮುಂದೇನು ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರಂತೆ. ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪತ್ನಿಗೆ ಕರೆ ಮಾಡಿ ಮಾತನಾಡಿದ ದರ್ಶನ್. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ರಹಸ್ಯಗಳು ಒಂದೊಂದಾಗಿ ಬಯಲಾಗ್ತಿವೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಡಿ ಗ್ಯಾಂಗ್ ವಿಲವಿಲ ಒದ್ದಾಡ್ತಿದೆ. ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಮುಂದಿನ ಕಾನೂನು ಹೋರಾಟದ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾನಂತೆ. ಹೀಗಾಗಿ ಇಂದು ಕುಟುಂಬಸ್ಥರಿಗೆ ಕರೆ ಮಾಡಿ ಮಾತನಾಡಿದ್ದಾನೆ. ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಪತ್ನಿ ವಿಜಯಲಕ್ಷ್ಮಿಗೆ ಕರೆ ಮಾಡಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚಿಸಿದ್ದಾನಂತೆ. ಪತ್ನಿ ವಿಜಯಲಕ್ಷ್ಮಿ ಜೊತೆ 5 ನಿಮಿಷಗಳ ಕಾಲ ಮಾತನಾಡಿದ ದರ್ಶನ್ ಈ ವೇಳೆ ಭಾವುಕನಾದಂತೆ. ಅಲ್ಲದೆ ನಾಳೆಯೇ ಬಳ್ಳಾರಿಗೆ ಬಂದು ಭೇಟಿಯಾಗುವಂತೆ ಹೇಳಿದ್ದಾನಂತೆ. ನಾಳೆ ಸಂಜೆ 4 ಗಂಟೆ ನಂತರ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಾಯಿ ಮೀನಾ ಕೂಡ ಭೇಟಿ ನೀಡುವ ಸಾಧ್ಯತೆ ಇದೆ. ನಾಳೆಯೇ ಜೈಲಿಗೆ ಬರುವಂತೆ ಪತ್ನಿಗೆ ದಾಸ ತಿಳಿಸಿದ್ದಾನೆ. ಈ ಬಗ್ಗೆ ಜೈಲಾಧಿಕಾರಿಗಳಿಗೂ ದರ್ಶನ್ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ದಾರಂತೆ. ಪ್ರೇಯಸಿಗಾಗಿ ದರ್ಶನ್ ಜೈಲು ಸೇರಿದ್ರೆ ಪತಿಯನ್ನ ಹೊರತರಲು ಪತ್ನಿ ವಿಜಯಲಕ್ಷ್ಮಿ ಪರದಾಡ್ತಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನೋಡಿ, ಪವಿತ್ರ ಗೌಡ ಮತ್ತು ದರ್ಶನ್ ನಡುವಿನ ಆ ವಾಟ್ಸಪ್ ಸಂಭಾಷಣೆ ನೋಡಿದ್ರಲ್ಲ, ನಿಮಗೇನು ಅನಿಸ್ತು? ಅಲ್ಲಿ ಒಂದು ರೀತಿಯಲ್ಲಿ ಕಂಪ್ಲೀಟಾಗಿ ದರ್ಶನ್ ಪವಿತ್ರ ಅವರ ತೆಕ್ಕೆಯಲ್ಲಿ ಸಿಕ್ಕಾಕೊಂಡಂಗೆ, ಅಂದರೆ ಬಿಡಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಲಾಕ್ ಮಾಡಿಬಿಟ್ಟಿದ್ದಾರೆ. ಒಂದು. ಎರಡನೇದು, ದರ್ಶನ್ ಬಗ್ಗೆ ಪಾಪ ಅನಿಸುತ್ತೆ. ಯಾಕೆ ಹೇಳಿ? ದರ್ಶನನ್ನು ಭಾವನಾತ್ಮಕವಾಗಿ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟಿದ್ದಾರೆ. ಭಾವನಾತ್ಮಕವಾಗಿ ಅಲ್ಲಿ ಅರ್ಥ ಆಗುತ್ತೆ ದರ್ಶನ್ ಎಷ್ಟು ಭಾವನಾ ಜೀವಿತ, ಅಂದರೆ ಭಾವನಾತ್ಮಕವಾಗಿ ನಿಮಗೆ ತುಂಬ ಪ್ರೀತಿ ಕೊಟ್ಟು ನಂತರ ಪ್ರೀತಿ ಸಿಗದಂಗೆ ಮಾಡುವಾಗ ಆಗುವಂಥ ಪರಿಸ್ಥಿತಿ ಇದೆಯಲ್ಲ. ಒಂದು ಕಡೆ ವಿಜಯಲಕ್ಷ್ಮಿ ಜೊತೆ ಫ್ಯಾಮಿಲಿ, ವಿಜಯಲಕ್ಷ್ಮಿ ಜೊತೆ ಗಲಾಟೆ ಆಗ್ತಾಯಿತ್ತು, ಮತ್ತೊಂದು ಕಡೆ ಈಕೆಯಿಂದ ಪ್ರೀತಿ ಸಿಗ್ತಾ ಇತ್ತು, ಈಕೆಯಿಂದ ಕೂಡ ಸಿಗ್ತಾ ಇಲ್ಲ ಅಂತ ಹೇಳುವಾಗ ಈಕೆ ಕೂಡ ಒಂದು ರೀತಿಯಲ್ಲಿ ಏನು ಟೂರ್ಗೆ ಹೋಗ್ತಾ ಇದ್ದೀರಾ, ಓಕೆ, ಆಲ್ ದ ಬೆಸ್ಟ್, ಹ್ಯಾಪಿ ಜರ್ನಿ, ಆಮೇಲೆ ಆ್ಯನಿವರ್ಸರಿಗೆ ಓಕೆ ಯುವರ್ ಗ್ರೇಟ್ ಅನ್ನೋದು, ಆಮೇಲೆ ನನ್ನ ಲೈಫ್ ಸ್ಪಾಯ್ಲ್ ಮಾಡಿದೆ ಅಂತ ಹೇಳೋದು. ಎರಡು ಕಡೆಯಿಂದ ಕೂಡ ಒಂದು ರೀತಿಯಲ್ಲಿ ಟಾರ್ಚರ್. ಆದರೆ ದರ್ಶನ್ ಪ್ರತಿದಿನ ಮೆಸೇಜ್ ಮಾಡ್ತಾ ಗುಡ್ ಮಾರ್ನಿಂಗ್ ಹೇಳ್ತಿ, ಈಕೆ ಅದನ್ನು ಕೇರೆ ಮಾಡಲ್ಲ. ಆಗ ಏನಾಗುತ್ತೆ,
ಆ ಕಡೆಯಿಂದ ಸ್ವಲ್ಪ ಭಾವನಾತ್ಮಕವಾಗಿದ್ದಂಥ ದರ್ಶನ್ಗೆ ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್. ಈಕೆಗೆ ಏನಂತಂದರೆ ನನ್ನ ಬಳಿಗೆ ಬರಬೇಕು ಅಂತ, ಆಕೆಯಲ್ಲಿ ಹೆಂಡತಿ ಇದ್ದಾಳೆ. ದರ್ಶನ್ಗೆ ಇಬ್ಬರನ್ನೂ ಒಂದು ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂಥ ಪರಿಸ್ಥಿತಿ ಆಗಿದೆ. ಈಗ ಪವಿತ್ರ ಗೌಡ ಯಾವ ರೀತಿ ಒಂದು ರೀತಿಯಲ್ಲಿ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಅಂತಾರೆ ಇದಕ್ಕೆ, ಇಮೋಷ್ನಲ್ ಬ್ಲ್ಯಾಕ್ ಮೇಲ್. ನೀನು ನನಗೆ ಬೇಡ, ನಾನು ಹಿಂಗೆ ಮಾಡಿದೆ, ನೀನು ಚೆನ್ನಾಗಿರು, ನಾನು ನಿನಗಾಗಿರೋದು, ಆದರೆ ನೀನು ನನಗಾಗಿ ಅಲ್ಲ, ನೀನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ, ನಿನ್ನ ಹೆಂಡತಿ ಜೊತೆ ಹೋಗ್ತಾ ಇದೆಯಾ, ಹೀಗೆಲ್ಲ ಹೇಳೋದು. ಆಮೇಲೆ ಬಾಯ್ ಅನ್ನೋದು, ಬ್ಲಾಕ್ ಮಾಡೋದು, ಈ ಕಡೆಯಿಂದ ದರ್ಶನ್ ಗೋಗರೆಯೋದು. ಈಗ ಎಂಟ್ರಿ ಕೊಡ್ತಾರೆ ಪವಿತ್ರ ಗೌಡ. ಇದು ಚಾರ್ಜ್ ಶೀಟಲ್ಲಿ ಇದ್ದದ್ದು. ಈಗ ಪವಿತ್ರ ಗೌಡ ಎಂಟ್ರಿ ವಿಜಯಲಕ್ಷ್ಮಿ ಎಂಟ್ರಿ ಕೊಡ್ತಾರೆ. ವಿಜಯಲಕ್ಷ್ಮಿ ಏನು ಹೇಳ್ತಾರೆ ನೋಡಿ, ಇಂಥದ್ದು ಮಾತ್ರ ಅಲ್ಲ, ಅಂದರೆ ಅವರ ಹೇಳಿಕೆ ಸಾರ್ ಇಂಥದ್ದು ಮಾತ್ರ ಅಲ್ಲ, ಬೇರೇನೋ ಇದೆ. ಆ ಮೂಲಕ ದರ್ಶನ್ ಅವರನ್ನು ಹೆದರಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಹೆದರಿಸೋದು ಅಂದರೆ ನಿಮಗೆ ಹಾರ್ಡ್ ಡಿಸ್ಕು ಅಂತಂದರೆ ಏನು ನೆನಪಾಗುತ್ತೆ ನಿಮಗೆ? CD ಗಿಡಿ ನೆನಪಾಗುತ್ತೆ. ಹಾಗೇನಾದರೂ ಇದೆಯಾ ಗೊತ್ತಿಲ್ಲ ನಮಗೆ. ಹಾಗೇನಾದರೂ ಇದ್ದರೆ ಅದನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ? ವಿಜಯಲಕ್ಷ್ಮಿ ಹೇಳಿರುವಂಥ ಹೇಳಿಕೆಯನ್ನು ಗಮನಿಸಿದಾಗ ಆ ರೀತಿ ಇರಬಹುದೇನೋ ಅನಿಸುತ್ತೆ. ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಗೌಡ ಬಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆ ಈಗ ಲಿಪ್ಸ್ಟಿಕ್ ರಾಣಿಯ ಕರಾಳ ಮುಖವಾಡ ಬಯಲು ಮಾಡಿದೆ. ಇದು ಯಾವ ಅರ್ಥಕ್ಕೆ ಹೋಗ್ತಾ ಇದೆ ಅಂತಂದರೆ, ಇದೊಂದು ರೀತಿಯಲ್ಲಿ ಹನಿ ಟ್ರ್ಯಾಪ್. ಏನು ಗೊತ್ತಾ ಹನಿ ಟ್ರ್ಯಾಪ್ ಅಂತಂದರೆ? ಸಾಧಾರಣವಾಗಿ ಹನಿ ಟ್ರ್ಯಾಪ್ ಅಂತಂದರೆ ಬೇರೆ ಕಡೆ, ಅದನ್ನು ಹೇಳ್ತೀನಿ, ಈ ಸ್ಟೋರಿ ನೋಡ್ಕೊಳ್ಳಿ. ಹನಿ ಟ್ರ್ಯಾಪ್ ಖೇಡಾಗೆ ಬಿದ್ದಿದ್ರ ದರ್ಶನ್. ಪವಿತ್ರ ಗೌಡ ಬಂಡವಾಳ ಬೆಚ್ಚಿಟ್ಟ ದರ್ಶನ್ ಪತ್ನಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಪರದಾಡುತ್ತಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸರಿಗೆ ನೀಡಿರುವ ಹೇಳಿಕೆ ಈಗ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡುವಂತಿದೆ. ದರ್ಶನ್ರನ್ನ ಪವಿತ್ರ ಹನಿ ಟ್ರ್ಯಾಪ್ ಮಾಡಿರಬಹುದು. ನನ್ನ ಆಪ್ತ ವಲಯದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಿದೆ. ದರ್ಶನ್ರನ್ನ ಪವಿತ್ರ ಹನಿ ಟ್ರ್ಯಾಪ್ ಮಾಡಿರಬಹುದು. ದರ್ಶನ್ ಹಾಗೂ ಪವಿತ್ರ ಗೌಡಳ ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿರಬಹುದು. ಪವಿತ್ರ ತನ್ನ ತಾಯಿ ಬಳಿ ಹಾರ್ಡ್ ಡಿಸ್ಕ್ ನೀಡಿದ್ದಾರೆ. ಈ ಹಾರ್ಡ್ ಡಿಸ್ಕ್ ಮೂಲಕ ಬೆದರಿಕೆ ಹಾಕ್ತಿರೋ ಶಂಕೆ ಇದೆ. 2014ರಲ್ಲಿ ಜುಲೈನಲ್ಲಿ ಆ ಪವಿತ್ರ ದರ್ಶನ 2014ರ ಜುಲೈನಲ್ಲಿ ದರ್ಶನ್ ಮೊಬೈಲ್ನಲ್ಲಿ ಹುಡುಗಿಯರ ಸಂಪರ್ಕ ಇರುವುದು ಗೊತ್ತಾಗಿದೆ. ನಿರಂತರ ಸಂಪರ್ಕದಲ್ಲಿದ್ದರಿಂದ ಪತಿಯ ಮೇಲೆ ಅನುಮಾನ ಬಂದಿತ್ತು. ಅವರು ಬೇರೆ ಯಾರೂ ಅಲ್ಲ, ಅಗಮ್ಯ ಸಿನಿಮಾದಲ್ಲಿ ನಟಿಸಿದ್ದ ಸ್ಮಿತಾ ಗೌಡ ಅಲಿಯಾಸ್ ಪವಿತ್ರ ಗೌಡ. 2015ರಲ್ಲಿ ಒಬ್ಬ ಅಪರಿಚಿತ ಮಹಿಳೆ ನನಗೆ ಫೋನ್ ಮಾಡಿದರು. ನಿಮ್ಮ ಗಂಡ ದರ್ಶನ್ ನನ್ನ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದಾರೆ, ಪದೇ ಪದೇ ನಮ್ಮ ಮನೆಗೆ ಬರ್ತಿರ್ತಾರೆ ಅಂತ ಹೇಳಿದರು. ನನಗೆ ಆಶ್ಚರ್ಯವಾಗಿ ಅವರಿಗೆ ಬೈದು ಫೋನ್ ಕಟ್ ಮಾಡಿದ್ದೆ ಎಂದು ಹೇಳಿದ್ದಾರೆ. ಪವಿತ್ರ ಗೌಡ ಮನೆ ಸಂಬಂಧ ಜಗಳವಾಗಿತ್ತು. ಪವಿತ್ರ ವಿಚಾರವಾಗಿ ಆಗಾಗ ನನಗೂ ದರ್ಶನ್ಗೂ ಜಗಳವಾಗ್ತಿತ್ತು. 2018ರಲ್ಲಿ ದರ್ಶನ್ ಪವಿತ್ರಾಗೆ ಮನೆ ಖರೀದಿಸಿಕೊಟ್ಟ ಬಗ್ಗೆ ಮಾಹಿತಿ ಇತ್ತು. RR ನಗರದ ಕೆಂಚನಹಳ್ಳಿಯಲ್ಲಿ ಮನೆ ಖರೀದಿಸಿಕೊಟ್ಟಿದ್ದಾರೆ. ಅದೇ ವರ್ಷ ರೇಂಜ್ ರೋವರ್ ಕಾರನ್ನು ಕೊಟ್ಟ ಬಗ್ಗೆ ಆಪ್ತರಿಂದ ಮಾಹಿತಿ ಇತ್ತು. ದರ್ಶನ್ ಬಗ್ಗೆ ಕೇಳಿದಾಗ ನನ್ನ ದುಡ್ಡು ನನ್ನಿಷ್ಟ ಅಂತ ಹೇಳಿದ್ರು. ನೀನ್ಯಾರು ಕೇಳೋದಕ್ಕೆ ಅಂತ ದರ್ಶನ್ ನನಗೆ ಬೈದಿದ್ರು. ಈ ವಿಚಾರದಲ್ಲಿ ನನಗೆ ಹಾಗೂ ದರ್ಶನ್ಗೆ ವೈಮನಸ್ಸು ಏರ್ಪಟ್ಟಿರುತ್ತದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ನಲ್ಲಿ ವಿಜಯಲಕ್ಷ್ಮಿ ನೀಡಿರುವ ಹೇಳಿಕೆಗಳನ್ನು ಪೊಲೀಸರು ಸಾಕ್ಷಿಯಾಗಿ ದಾಖಲಿಸಿದ್ದಾರೆ. ವಿಜಯಲಕ್ಷ್ಮಿ ತನ್ನ ಪತಿ ಹಾಗೂ ಪವಿತ್ರ ಜೊತೆಗೆ ಇರೋ ಅಪವಿತ್ರ ಸಂಬಂಧದ ಬಗ್ಗೆ ಗೊತ್ತಿರೋದಾಗಿ ಹೇಳಿದ್ದು ಲಿಪ್ಸ್ಟಿಕ್ ರಾಣಿಯ ಕರಾಳ ಮುಖವಾಡ ಬಯಲಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.